ಹಾಯ್, ನಿಮ್ಮಿಂದ ನಿಮ್ಮ ಮೊಬೈಲ್ನ ಯಾರಾದರೂ ಕಸಿಕೊಳ್ಳೋಕೆ ಟ್ರೈ ಮಾಡಿದರೆ ನಿಮ್ಮ ಮೊಬೈಲ್ ಸಡನ್ ಆಗಿ ಲಾಕ್ ಆಗಬೇಕಾ? ಅಥವಾ ನೀವು ನಿಮ್ಮ ಮೊಬೈಲಲ್ಲಿ ಏನಾದರೂ ನೋಡ್ತಾ ಇರುವಾಗ ಯಾರಾದರೂ ನಿಮ್ಮ ಮೊಬೈಲ್ನ ಕಸಿಕೊಂಡು ಮೊಬೈಲ್ನಲ್ಲಿ ನೀವೇ ನೋಡ್ತಾ ಇದ್ದೀರಾ ಅಂತ ನೋಡೋಕ್ಕೆ ಟ್ರೈ ಮಾಡಿದರೆ ನಿಮ್ಮ ಮೊಬೈಲ್ ಸಡನ್ ಆಗಿ ತನ್ನಷ್ಟಕ್ಕೆ ತಾನಾಗಿಯೇ ಲಾಕ್ ಆಗುತ್ತೆ. ಅವರು ನಿಮ್ಮ ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದೀರಾ ಅಂತ ನೋಡೋಕೆ ಆಗೋದಿಲ್ಲ. ಹೀಗೆ ಮಾಡೋದಕ್ಕೆ ಈ ಆ್ಯಪ್ನ ಯೂಸ್ ಮಾಡಿ. ಈ ಆ್ಯಪ್ನ ಹೇಗೆ ಡೌನ್ಲೋಡ್ ಮಾಡಿ ಯೂಸ್ ಮಾಡಬೇಕು ಎಂದು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಆ್ಯಪ್ನ ಡೌನ್ಲೋಡ್ ಮಾಡಿದ ಮೇಲೆ ಇನ್ಸ್ಟಾಲ್ ಮಾಡಿ, ಓಪನ್ ಮಾಡಿ, ನಂತರ ಇಲ್ಲಿ ಕ್ಲಿಕ್ ಮಾಡಿ, ಆಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಮೇಲೆ ಕಾಣ್ತಾ ಇರೋ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಣ್ತಾ ಇರೋ ಕೋಡ್ನ ಇಲ್ಲಿ ಖಾಲಿ ಬಾಕ್ಸ್ನಲ್ಲಿ ಹಾಕಿ, ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ನಂತರ ಆ್ಯಕ್ಟಿವೇಟ್ ಅಂತ ಕಾಣ್ತಾ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ, ನಂತರ ಆ್ಯಪ್ನ ಓಪನ್ ಮಾಡಿ, ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ಲಾಕ್ ಸೆನ್ಸಿಟಿವಿಟಿ ಸ್ಲೈಡರ್. ಇದನ್ನು 0 ಕಡೆಗೆ ತಂದರೆ ಲಾಕ್ ಸೆನ್ಸಿಟಿವಿಟಿ ಹೆಚ್ಚಿಗೆ ಆಗುತ್ತದೆ. ಇದರಿಂದ ನಿಮ್ಮ ಮೊಬೈಲ್ಗೆ ಸ್ವಲ್ಪ ಫೋರ್ಸ್ ಹಾಕಿದರೂ ಸಹ ನಿಮ್ಮ ಮೊಬೈಲ್ ಲಾಕ್ ಆಗುತ್ತೆ. ಮತ್ತು 40 ಕಡೆಗೆ ತಂದರೆ ಲಾಕ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಇದರಿಂದ ನಿಮ್ಮ ಮೊಬೈಲ್ಗೆ ಸ್ವಲ್ಪ ಹೆಚ್ಚಿಗೆ ಫೋರ್ಸ್ ಹಾಕಿದರೆ ಲಾಕ್ ಆಗುತ್ತೆ. ಇದನ್ನು ನೀವು ಹೆಚ್ಚು ಕಡಿಮೆ ಮಾಡ್ತಾ ನಿಮ್ಮ ಮೊಬೈಲನ್ನು ಸೇಕ್ ಮಾಡಿ, ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಅಲ್ವಾ, ಸರ್ಕಲ್ನಲ್ಲಿ ನೋಡಿ ಟೆಸ್ಟ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು. ನಂತರ ಇಲ್ಲಿ ಮೇಲೆ ಕಾಣ್ತಾ ಇರೋ ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಪ್ಷನ್ಗಳು ಓಪನ್ ಆಗುತ್ತವೆ. ಮೊದಲನೇ ಆಪ್ಷನ್ನಿಂದ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ. ಎರಡನೇ ಆಪ್ಷನ್ ಆನ್ ಮಾಡೋದರಿಂದ ಮೊಬೈಲ್ ಲಾಕ್ ಆಗುವಾಗ ಮೊಬೈಲ್ ವೈಬ್ರೇಟ್ ಆಗುತ್ತೆ. ಮೂರನೇ ಆಪ್ಷನ್ನಿಂದ ನಿಮ್ಮ ಮೊಬೈಲ್ ಲಾಕ್ ಆಗಿದ್ದರೂ ಸಹ ನಿಮ್ಮ ಮೊಬೈಲ್ನ ಯಾರಾದರೂ ಕಸಿದುಕೊಳ್ಳೋಕ್ಕೆ ಟ್ರೈ ಮಾಡಿದರೆ ಸ್ಕ್ರೀನ್ ಆಫ್ ಆಗುತ್ತೆ. ನಂತರ 4ನೇ ಆಪ್ಷನ್ನಿಂದ ಪಾಸ್ ಲೆಂತ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದಾಗಿದೆ. ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ್ಯಪ್ನ ಕ್ಲೋಸ್ ಮಾಡಿ. ಈಗ ನಿಮ್ಮ ಮೊಬೈಲ್ನ ನೀವು ಸೇಕ್ ಮಾಡಿದರೆ ಅಥವಾ ನಿಮ್ಮ ಮೊಬೈಲ್ನ ಯಾರಾದರೂ ಕಸಿದುಕೊಳ್ಳೋಕ್ಕೆ ಟ್ರೈ ಮಾಡಿದರೆ ನಿಮ್ಮ ಮೊಬೈಲ್ ತಕ್ಷಣ ಸ್ಕ್ರೀನ್ ಆಫ್ ಆಗಿ ಲಾಕ್ ಆಗಿಬಿಡುತ್ತೆ. ಮತ್ತು ಈ ಲಾಕ್ನ ತೆಗೆಯಲು ನೀವು ನಿಮ್ಮ ಮೊಬೈಲ್ ಪಾಸ್ವರ್ಡನ್ನೇ ಹಾಕಬೇಕಾಗುತ್ತದೆ. ಇಲ್ಲಿ ನಿಮ್ಮ ಫೇಸ್ ಲಾಕ್ ಮತ್ತು ಫಿಂಗರ್ ಪ್ರಿಂಟ್ ವರ್ಕ್ ಆಗುವುದಿಲ್ಲ. ಇದು ಈ ಆ್ಯಪ್ನಲ್ಲಿರೋ ಮಾಹಿತಿ. ಈ ಆ್ಯಪ್ನ ಡೌನ್ಲೋಡ್ ಹೇಗೆ ಮಾಡೋದಂದರೆ, ಇಲ್ಲಿ ಕಾಣ್ತಾ ಇರೋ QR ಕೋಡ್ನ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಥವಾ ಸ್ಕ್ಯಾನ್ ಮಾಡಿ. ಸ್ಕ್ರೀನ್ಶಾಟ್ ತೆಗೆದುಕೊಂಡ QR ಕೋಡನ್ನು QR ಸ್ಕ್ಯಾನರ್ ಆ್ಯಪ್ನಲ್ಲಿ ಹೋಗಿ ಅಪ್ಲೋಡ್ ಮಾಡಿ. ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಆ್ಯಪ್ನ ಡೌನ್ಲೋಡ್ ಮಾಡಿ, ಇನ್ಸ್ಟಾಲ್ ಮಾಡಿ. ಓಕೆ, ಬಾಯ್.